ಕೃಷಿ ತಜ್ಞರಾದ ಡಾಕ್ಟರ್ ಮಹಾಂತ ಶಿವಗಳು ತಮ್ಮೆಲ್ಲರನ್ನು ಕುರಿತು ಹೊಸ ಹೊಸ ತಳಿಯ ಬಗ್ಗೆ ಮತ್ತು ನಾವು ಯಾವ ರೀತಿಯಾಗಿ ಹೊಸ ತಳಿಯನ್ನು ಆರೋಗ್ಯಕರವಾಗಿರಬೇಕಾದ್ರೆ ಊಟ ಮಾಡೋಕೆಂಬುದರ ಬಗ್ಗೆ ಭಾಳಷ್ಟು ವಿಷಯಗಳನ್ನು ತಿಳಿಸಿಕೊಟ್ರು. ಅವರಿಗೆ ಅನಂತ ಧನ್ಯವಾದಗಳು. ಇದೀಗ ತಾನೇ ಆಗಮಿಸಿರ್ತಕ್ಕಂಥ ಟಿ.ಎಂ. ಪಾಟೀಲ್ ಸರ್ ಅವರು, ಪಿ. ರುದ್ರಪ್ಪನವರು ಈಗ ಅವರು ಆಗಮಿಸಿದ್ದಾರೆ. ಅವರಿಗೂ ಅನಂತ ಸ್ವಾಗತವನ್ನು ಸಲ್ಲಿಸುತ್ತಾ, ಯಾಕಂದರೆ ಅವರಿದ್ದರು ಇಬ್ಬರಿಗೂ ಸ್ವಾಗತ ಮಾಡ್ತು. ಅವರು ಕಮರ್ಷಿಯಲ್ ಟ್ಯಾಕ್ಸ್ ಅಸಿಸ್ಟೆಂಟ್ ಕಮಿಷನರ್ ಇಬ್ಬರು ಸಹಿತ ಅವರು ರಿಟೈರ್ಮೆಂಟ್ ಆಗಿದ್ದಾರೆ. ಈಗ ನಮ್ಮ ಯಾವ ಕೃಷಿಕರ ಸಂಘದಲ್ಲಿ ಸಕ್ರಿಯವಾಗಿ ಪಾಲ್ಗೊಂಡಿದ್ದಾರೆ. ಯಾಕಂದರೆ ಈಗ ನಾವು ಕೃಷಿಕರ ಸಂಘವನ್ನು ಅಧಿಕೃತವಾಗಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕೆಂಬ ಕಾರ್ಯಕ್ಕೆ ಅವರಿಬ್ಬರೇ ಮುಂಚೂಣಿಯಲ್ಲಿದ್ದಾರೆ. ರಿಜಿಸ್ಟ್ರೇಷನ್ ಮಾಡಿಸೋದಕ್ಕೆ ಅವರೇ ಅದನ್ನ ಮುಂಚೂಣಿಯಲ್ಲಿದ್ದ ಅವೆಲ್ಲ ಕೆಲಸಗಳನ್ನು ಪಾಟೀಲ್ ಸರ್, ರುದ್ರಪ್ಪನವರು ಇಬ್ಬರು ಮಾಡ್ತಾ ಇದ್ದಾರೆ. ಅವರಿಗೂ ಸಹ ಅನಂತ ಶರಣುಗಳಿಗೆ ಸ್ವಾಗತಿಸುತ್ತಾ, ಜೊತೆಯಲ್ಲಿ ಅವರು ಸರ್ಕಾರಿ ನೌಕರಿಯಲ್ಲಿ ಇದ್ದರೂ ಸಹಿತ ಕೃಷಿಯ ಜೊತೆಗೆ ಸದಾ ಇದ್ದಂಥವ್ರು. ಯಾಕಂದ್ರೆ ಅವರಲ್ಲಿ ಜಾಬ್ ಮಾಡ್ತಾ ಇದ್ದರು ಸಹಿತ ಪಾಟೀಲ್ ಸರ್ ಅವರು, ನಮ್ಮ ಬ್ರದರ್ ಅವರು ಇಬ್ಬರು ಸದಾ ಕೃಷಿ ಜೊತೆಯಲ್ಲಿದ್ದು ಆ ಕೆಲಸವನ್ನು ಕೈಗೊಂಡಿದ್ದಾರೆ. ಆ ಕಾರಣಕ್ಕಾಗಿಯೇ ಅವರು ಇವತ್ತು ರಿಟೈರ್ಡ್ ಆದ ನಂತರ ನಮ್ಮ ಜೊತೆಗಿದ್ದಾರೆ ಅಂತ ಹೇಳ್ತಾ, ಈಗ ಸುಜಯ್ ಹುರುಳಿ ಅವರು ಈ ಒಂದು ಕಾರ್ಯಕ್ರಮವನ್ನು ಉದ್ದೇಶಿಸಿ ತಮ್ಮ ಅನುಭವಗಳನ್ನು ಹಂಚಿಕೊಳ್ಬೇಕಾಗಿ ವಿನಂತಿ. ಎಲ್ಲ ಬೇರೆ ಬೇರೆ ಗ್ರಾಮಗಳಿಂದ ಬಂದಂಥ ಎಲ್ಲ ಸಾವಯವ ಕೃಷಿಕರಿಗೆ ನಮಸ್ಕರಿಸುತ್ತಾ, ಮತ್ತು ಈ ಒಂದು ಸಾವಯವ ಕೃಷಿಕರ ಸಂಘ ಸಿನ್ನೂರು ಇವರೇನು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀರಿ. ಈ ಒಂದು ಕಾರ್ಯಕ್ರಮಕ್ಕೆ ಏನಂತಂದರೆ ಆಚಾರ್ಯ ಸ್ವಾಮೀಜಿಯವರು ಬಂದಿದ್ದಾರೆ. ಅವ್ರಿಗೂ ಕೂಡ ಅವರ ಪಾದಗಳಿಗೆ ವಂದಿಸುತ್ತಾ, ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಸಾವಯವ ಕೃಷಿ ಕೇಂದ್ರದ ಮುಖ್ಯಸ್ಥರಾದಂಥ ಡಾಕ್ಟರ್ ಬಸವಣ್ಣಪ್ಪ ಸರ್ ಇದ್ದಾರೆ, ಅವ್ರಿಗೂ ಕೂಡ ವಂದಿಸುತ್ತಾ, ಮತ್ತು ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಗಂಗಾವತಿ ನಮ್ಮ ಸಹೋದ್ಯೋಗಿಗಳು ಸರ್ ಕೂಡ ಬಂದಿದ್ದಾರೆ, ಅವ್ರಿಗೂ ನಮಸ್ಕರಿಸುತ್ತಾ, ಈ ಒಂದು ಸಾವಯವ ಪದ್ಧತಿಯಲ್ಲಿ ನಾವು ಏನಂತಂದರೆ ಈ ಭತ್ತ ಆಗಿರ್ಬೋದು ಅಥವಾ ಯಾವುದೇ ಬೆಳೆಯಲ್ಲಿ ಆಗಿರ್ಬೋದು, ನಾವು ಈಗ ಸರ್ ಹೇಳಿದರು, ತಳಿಗಳ ಬಗ್ಗೆ ಹೇಳಿದರು. ಯಾವುದೇ ಒಂದು ನಾವು ಬೆಳೆಯನ್ನು ಚೆನ್ನಾಗಿ ಬೆಳಿಬೇಕಂತಂದರೆ ನಾವು ಉಪಯೋಗ ಮಾಡ್ತಕ್ಕಂಥ ತಳಿಯನ್ನು ಭಾಳ ಇಂಪಾರ್ಟೆಂಟು. ಯಾಕಂತಂತಂದ್ರೆ ನಾವು ತಳಿಗಳನ್ನು ಆಯ್ಕೆ ಮಾಡ್ಕೊಳ್ಳೋದು ಒಂದು ಏನಪ್ಪ ಅಂತಂದರೆ ಅದು ರೈತರಿಗೆ ಒಂಥರ ಏನಂತಂದ್ರೆ ಯಾವುದು ತಳಿ ಆಯ್ಕೆ ಮಾಡ್ಕೋಬೇಕು, ಯಾವುದು ತಳಿ ಬೇಡ ಅಂಥೇಳಿ ನಮಗೆ ಗೊತ್ತಾಗಂಗಿಲ್ಲ ಒಂದ್ಸಲ. ಏನಾಗುತ್ತೆ, ನಮ್ಮ ಮಾರ್ಕೆಟ್ನೊಳಗೆ ಯಾವುದು ಚೆನ್ನಾಗಿ ಈಗ ಬೆಲೆಯನ್ನು ಕೊಡ್ತಾ ಇರುತ್ತೆ ಅದನ್ನು ನಾವು ತಗೊಂಡು ಆ ಒಂದು ಬೇಸಾಯವನ್ನು ಮಾಡ್ತಾ ಇರ್ತೇವೆ. ಈ ಒಂದು ಇಂಥ ಸಂದರ್ಭದೊಳಗೆ ಏನಾಗುತ್ತೆ ಅಂತಂದರೆ, ನೀವು ತಳಿಗಳ ಆಯ್ಕೆ ಮಾಡ್ಕೊತೀರಾ. ಏನಂತಂದರೆ ನೀರಂತರೂ ಈ ಭಾಗದಲ್ಲಿ ನೀರಿನ ಸಮಸ್ಯೆ ಏನಿಲ್ಲ ನಿಮಗೆ. ಈ ಥರ ಇದ್ದಾಗೂ ಕೂಡ ಏನಾಗುತ್ತೆ ಅಂತಂದರೆ ನಮ್ಮ ಬೆಳೆಯಲ್ಲಿ ಸಾಕಷ್ಟು ನಾವು ಪರಿಣಾಮಗಳು ಅಂದರೆ ಏನು ನ್ಯೂನತೆಗಳು ಇದ್ದೇ ಇರ್ತವೆ. ಯಾಕಂತಂದ್ರೆ ಈ ಬೆಳೆಯಲ್ಲಿ ಕೀಟಗಳು ಬರ್ತಾವೆ. ನೀವು ನೋಡಿರ್ಬೇಕನ್ಸುತ್ತೆ, ಲಾಸ್ಟ್ ಒಂದು 2-3 ವರ್ಷದಿಂದ ನಮ್ಮ ಭತ್ತದೊಳಗೆ ಕನೆ ಹುಳದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಮೊದಲು ಇದ್ದಿದ್ದಿಲ್ಲ ಇದು. ಮೊದಲು ಏನಂತಂದರೆ ಇತ್ತು, ಕಡಿಮೆ ಪ್ರಮಾಣದಲ್ಲಿತ್ತು. ಆದರೆ ಈಗೇನಂತಂದರೆ ಬರ್ತಾ ಈ ಒಂದು ಕೀಟದ ಸಮಸ್ಯೆ ಜಾಸ್ತಿ ಆಗ್ತಾ ಇದೆ. ಅದಕ್ಕೆ ಹಲವಾರು ಕಾರಣಗಳು ಇರ್ಬೋದು. ಏನಪ್ಪ ಅಂತಂದರೆ ವಾತಾವರಣದಲ್ಲಿ ಆಗ್ತಕ್ಕಂಥ ಬದಲಾವಣೆ ಆಗಿರ್ಬೋದು, ಅಥವಾ ನಾವು ಮೊದಲು ಏನಂತಂದ್ರೆ ಔಷಧಗಳನ್ನು ಬ್ರಾಡ್ ಸ್ಪೆಕ್ಟ್ರಮ್ ಇನ್ಸೆಕ್ಟಿಸೈಡ್ಸ್ ಅಂತ ಕರಿತೀವಿ. ಅಂದರೆ ಈಗ ಒಂದು ಔಷಧ ಏನು ಕಾರ್ಬೋಫ್ಯುರಾನ್ ಗುಳಿಗೆ ಹಾಕಿಬಿಟ್ರೆ ಕಾಂಡ ಕೊರಕ ಎಲ್ಲ ಕಂಟ್ರೋಲ್ ಆಗ್ತಾಯಿದ್ವು. ಕಾಂಡ ಕೊರಕಕ್ಕಂತ ಹಾಕ್ತಿದ್ವಿ, ಅದು ಆವಾಗ ಗಾಲ್ಮಿಜ್ಜು ಕಡಿಮೆ ಆಗ್ತಾಯಿತ್ತು, ಬೇರೆ ಹುಳುಗಳು ಕೂಡ ಕಡಿಮೆ ಆಗ್ತಾಯಿತ್ತು. ಆದರೆ ಇತ್ತೀಚಿನ ಮಾರ್ಕೆಟ್ನಲ್ಲಿ ಏನಾಗ್ತಾಯಿದೆ, ಈಗ ಪರ್ಟಿಕ್ಯುಲರ್ ಕಾಂಡ ಕೊರಕಕ್ಕೆ ಈಗ ನಾವು ಸಾಮಾನ್ಯವಾಗಿ ನೋಡ್ರಿ, ಈಗ ಕಾಂಡ ಕೊರಕಕ್ಕೆ ಅಂದರೆ ನಾವು ಪರ್ಟೆರಾ ಗುಳಿಗೆ ಹಾಕಿಬಿಡ್ತೀವಿ, ಪರ್ಟೆರಾ. ಆದರೆ ಅದೇ ಒಂದು ಔಷಧ ಬೇರೆ ಹುಳುಗಳನ್ನು ಕಂಟ್ರೋಲ್ ಮಾಡಲ್ಲ. ಮೊದ್ಲಕ್ಕೆ ಹಂಗಿದ್ದಿಲ್ಲ, ಕೋರೇಟು, ಇವು ಕಾರ್ಬೋಫ್ಯುರಾನ್ ಇವೆಲ್ಲ ಏನಂತಂದ್ರೆ ಆ ಔಷಧ ಹಾಕಿಬಿಟ್ರೆ ಆ ಹಂತದಲ್ಲಿ ಬರ್ತಕ್ಕಂಥ ಎಲ್ಲ ಕೀಟಗಳನ್ನು ಸಾಯಿಸ್ತಾ ಇದ್ವು. ಆದರೆ ಏನಾಗ್ತದೆ, ಈ ಔಷಧಗಳ ಬಳಕೆ ಜಾಸ್ತಿ ಆಗಿರೋದ್ರಿಂದ ಏನಾಗ್ತದೆ, ನಮ್ಮಲ್ಲಿ ಆರೋಗ್ಯದ ಸಮಸ್ಯೆ, ಈ ಕೀಟನಾಶಕ ಆಗಿರ್ಬೋದು ಅಥವಾ ಗೊಬ್ಬರ ಬಳಕೆ ಜಾಸ್ತಿ ಆಗಿರೋದ್ರಿಂದ ಏನಾಗ್ತದೆ, ಈ ಮಣ್ಣು ಆ ಒಂದು ಅಂಶ, ಆ ಒಂದು ಏನು ಕೀಟನಾಶಕ ಆಗಿರ್ಬೋದು ಅಥವಾ
ಈ ಗೊಬ್ಬರದ ಅಂಶ ನಮ್ಮ ಭೂಮಿಯೊಳಗೆ ಜಾಸ್ತಿ ಆಗಿ ಅಥವಾ ನಮ್ಮ ಬೆಳೆಯಲ್ಲಿ ಜಾಸ್ತಿ ಆಗಿ ಏನಾಗ್ತಾ ಇದೆ, ಈ ರೆಸಿಡ್ಯೂ ಪ್ರಾಬ್ಲಮ್ ಬರ್ತಾ ಇದೆ. ರೆಸಿಡ್ಯೂ ಅಂತಂದರೆ ಈ ಭತ್ತದಲ್ಲಿ ಮೇವಿನೊಳಗೆ ಆಗಲಿ ಅಥವಾ ಈ ಅಕ್ಕಿ ಒಳಗೆ ಸಾಕಷ್ಟು ಪ್ರಮಾಣದಲ್ಲಿ ನಾವು ಕೀಟನಾಶಕಗಳನ್ನು ಅಥವಾ ಏನು ರೋಗನಾಶಕಗಳನ್ನು ನಾವು ಕಾಣ್ತಾ ಇದ್ದೇವೆ. ಹಾಗಾಗಿ ಏನಪ್ಪ ಅಂತಂದರೆ ನಮ್ಮ ಭಾರತದಿಂದ ಯುರೋಪಿಯನ್ ಕಂಟ್ರೀಸ್ಗೆ ಹೋಗ್ತಾ ಇತ್ತು ಅಕ್ಕಿ, ಅದು ಏನಾಗ್ತಾ ಇದೆ, ನಿಮ್ಮ ಅಕ್ಕಿಯೊಳಗೆ ಏನು ಇದ್ರದ್ದು ಅಂಶ ಜಾಸ್ತಿ ಇದೆ ಅಂತೇಳಿ ಹೊಳ್ಳಿ ವಾಪಸ್ ಬರ್ತಕ್ಕಂಥ ಕೆಲವೊಂದಿಷ್ಟು ಉದಾಹರಣೆಗಳು ಬಂದಿದ್ದಾವೆ. ಇರದೇ ಇರ್ಬೋದು, ಆದರೆ ಆಂಧ್ರದೊಳಗೆ ಏನು ಅಕ್ಕಿಗಳನ್ನು ಬೆಳೀತಾ ಇದ್ದಾರೆ, ಅಲ್ಲಿ ಭಾಳಷ್ಟು ಔಷಧಗಳನ್ನು ಬಳಸೋದ್ರಿಂದ ಏನಾಗ್ತಾ ಇದ್ರೆ ಅಲ್ಲಿ ಭತ್ತ ಕೂಡ ವಾಪಸ್ ಬರ್ತಾ ಇದೆ. ಬಂಧುಗಳೇ ಮತ್ತೆ ಅದನ್ನು ಯಾರು ತಿಂತಾ ಇದ್ದಾರೆ? ನಾವೇ ತಿಂತಾ ಇದ್ದೀವಿ, ಹೌದಿಲ್ಲ? ಅಲ್ಲಿ ರಿಜೆಕ್ಟ್ ಆದಮೇಲೆ ಬಂದ ಮೇಲೆ ಅದನ್ನು ನಾವೇ ತಿನ್ನಬೇಕು. ಹಾಗಾಗಿ ಏನಾಗ್ತಾ ಇದೆ, ನಮ್ಮ ಈಗ ಏನು ರೇಷನ್ ಮೂಲಕ ಆಗಿರ್ಬೋದು ಅಥವಾ ಇದನ್ನು ನಮ್ಮ ಜನರಿಗೆ ಕೊಡ್ತಾ ಇರೋದ್ರಿಂದ ಏನಾಗ್ತಾ ಇದೆ, ಸಮಸ್ಯೆಗಳು, ಆರೋಗ್ಯದ ಸಮಸ್ಯೆಗಳು ಜಾಸ್ತಿ ಆಗ್ತಾ ಇದೆ. ಈಗ ನೀವು ಇತ್ತಿತ್ತಲಾಗಿ ನೋಡಿದಾಗ ಸಾಕಷ್ಟು ರೋಗಗಳು ನೀವು ನೋಡಿರ್ಬೇಕು. ಈಗ ಹಳ್ಳಿ ಅಥವಾ ತಾಲೂಕು ಮಟ್ಟದೊಳಗೂ ಕೂಡ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಆಗ್ತಾ ಇದಾವೆ. ಯಾಕಂತಂದ್ರೆ ಅಂಥ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದಾವೆ. ಹಾಗಾಗಿ ಏನಪ್ಪ ಅಂತ ಅದಕ್ಕೆ ತಕ್ಕಂತೆ ಸೌಲಭ್ಯಗಳನ್ನು ಒದಗಿಸೋದು ಒಂದು ಅವಶ್ಯಕತೆ ಇರೋದ್ರಿಂದ ಕೂಡ ಹಾಸ್ಪಿಟಲ್ ಕೂಡ ಜಾಸ್ತಿ ಆಗ್ತಾ ಇದೆ. ಹೀಗಾಗಿ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ ಅಂತಂದರೆ ನಾವು ಸಾವಯವ ಒಂದು ಕೃಷಿಗೆ ಹೋಗ್ಬೇಕಾಗಿದೆ. ಮೊದಲೇಕೆಲ್ಲ ನಮ್ಮ ಹಿರಿಯರೆಲ್ಲ ಏನು ಮಾಡ್ತಾಯಿದ್ರು, ಸಾವಯವ ಕೃಷಿಕೇನೆ ಮಾಡ್ತಾಯಿದ್ರು. ಸುಮಾರು ಏನಪ್ಪ ಅಂತಂದರೆ ಈ ಹಸಿರು ಕ್ರಾಂತಿ ಆದಮೇಲೆ ಏನಾಯ್ತು, ಅವಾಗಿಂತ ಏನಂತಂದ್ರೆ ನಮ್ಮ ಬೆಳೀತಕ್ಕಂಥ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಆಹಾರವನ್ನು ಉತ್ಪಾದನೆ ಮಾಡಬೇಕಾಗಿತ್ತು. ಅಂಥ ಒಂದು ಸಂದರ್ಭದಲ್ಲಿ ಈ ಒಂದು ಗೊಬ್ಬರಗಳ ಬಳಕೆ, ಔಷಧಗಳನ್ನು ಬಳಕೆ ಮತ್ತು ಗಿಡ್ಡ ತಳಿಗಳನ್ನು ಬಳಕೆ ಮಾಡೋದ್ರಿಂದ ಏನಾಯಿತು, ಪ್ರೊಡಕ್ಷನ್ ಜಾಸ್ತಿ ಆಯಿತು. ಜಾಸ್ತಿ ಆದಮೇಲೆ ಮತ್ತು ನಮ್ಮ ದೇಶಕ್ಕೆಲ್ಲ ಏನಪ್ಪ ಅಂತಂದ್ರೆ ಎಲ್ಲರಿಗೂ ಊಟ ಸಿಗೋ ಒಂದು ಹಂತಕ್ಕೆ ಬಂದು ತಲುಪಿದ್ದೇವೆ. ಈಗ ನಾವೇನಂತಂದ್ರೆ ಎಲ್ಲರಿಗೂ ಊಟ ಕೊಟ್ಟು ಬೇರೆ ದೇಶಕ್ಕೂ ಕೂಡ ನಾವು ದವಸ ಧಾನ್ಯಗಳನ್ನು ಕಳಿಸ್ತಾ ಇದ್ದೀವಿ. ಇದೆಲ್ಲ ಸಾಧ್ಯ ಆಗಿರೋದ್ರೆ ಏನಪ್ಪ ಅಂತಂದರೆ ತಳಿಗಳ ಬಳಕೆ ಆಗಿರ್ಬೋದು. ಆಮೇಲೆ ಈ ತಳಿಗಳು ಆಯ್ತು, ಗೊಬ್ಬರ ಆಯ್ತು, ಇವುಗಳನ್ನು ಉಪಯೋಗ ಮಾಡೋದಲ್ಲದೆ ನಮ್ಮ ರೈತರು ಏನು ಅದನ್ನು ಬೆಳೆದು ಅಷ್ಟೊಂದು ಚೆನ್ನಾಗಿ ಬೆಳೆದು ನಮ್ಮ ಮಾರ್ಕೆಟ್ಗೆ ಏನು ಇದು ಮಾಡ್ತಾ ಇದ್ದಾರೆ, ಅವ್ರದ್ದು ಕೂಡ ಏನಂತಂದರೆ ಇದರಲ್ಲಿ ಒಂದು ಪಾಲು ಇದೆ. ಇಷ್ಟೆಲ್ಲ ನಾವು ಎಲ್ಲರೂ ಈ ನಮ್ಮ ಭಾರತ ದೇಶದೊಳಗೆ ಎಲ್ಲರೂ ನಾವು ಊಟ ಮಾಡ್ಕೊಂಡು ಚೆನ್ನಾಗಿದ್ದೇವೆ ಅಂತಂದ್ರೆ ಅವರು ಒಂದು ಏನೋ ಹಾಕ್ತಕ್ಕಂಥ ಅಥವಾ ಬೆಳೀತಕ್ಕಂಥ ಬೇಸಾಯ ಕ್ರಮಗಳನ್ನು ಅಳವಡಿಸೋದು ಭಾಳ ಇಂಪಾರ್ಟೆಂಟ್. ಈಗ ಏನಾಗ್ತಾ ಇದೆ ಅಂದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತಾ ಇದೆ, ನಮಗೆ ಊಟ ಸಾಕಷ್ಟಿದೆ, ಆದರೆ ಊಟ ಎಂಥದಂತಂತಂದರೆ ನಮ್ಮ ಆರೋಗ್ಯನ ಹಾಳು ಮಾಡ್ತಕ್ಕಂಥ ಊಟ ನಾವು ತಿಂತಾ ಇದ್ದೀವಿ. ಆದರೆ ಈಗ ಈ ಗೌರ್ಮೆಂಟ್ನವರಾಗಿರ್ಬೋದು ಈಗ ಸಂಘದವರು ಏನು ಮಾಡ್ತಿದ್ದಾರೆ, ನಮ್ಮ ಊಟದೊಳಗೆ ನಾವು ಬರೀ ಏನಪ್ಪ ಊಟ ಮಾಡೋದಷ್ಟಲ್ಲ, ನಮ್ಮ ಊಟದೊಳಗೆ ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರಬೇಕು. ನಾವು ಬರೀ ಏನಪ್ಪ ಅಂತಂದ್ರೆ ಈಗ ನೋಡ್ರಿ, ರೇಷನ್ ಅಕ್ಕಿಗೆ ನಮ್ಮ ಜವಾರಿ ಅಕ್ಕಿಗೂ ಎಷ್ಟು ಡಿಫ್ರೆನ್ಸ್ ಇದೆ. ಅದಕ್ಕೆ ಈಗ ಏನಂತಂದರೆ ಸರ್ಕಾರದವ್ರು ಏನು ಮಾಡ್ತಾ ಇದ್ದಾರೆ, ಸಾವಯವ ಕೃಷಿ ಕಡೆ ಹೆಚ್ಚಿಗೆ ಒತ್ತನ್ನು ಕೊಡ್ತಾ ಇದ್ದಾರೆ. ಅಂದರೆ ಕ್ವಾಲಿಟಿ ಫುಡ್ಡನ್ನು ನಾವು ಊಟ ಮಾಡಬೇಕು. ಈಗ ಆಯಿತು, ನಾವು ಮೊದಲಿಗೆ ಹೊಟ್ಟೆ ಹಸಿ ತೊಗೊಂಡಿದ್ವಿ, ಹೊಟ್ಟೆ ಈಗೇನಪ್ಪ ತುಂಬ್ತಾ ಇದೆ. ಆದರೆ ನಾವು ಈಗ ಬರ್ತಕ್ಕಂಥ ದಿನಗಳು ಹೆಂಗದಾವ ಅಂತಂತಂದರೆ ನಾವು ಒಳ್ಳೆ ನ್ಯೂಟ್ರಿಯೆಂಟ್ಸ್ ಇರ್ತಕ್ಕಂಥ ನಾವು ಆ ಊಟವನ್ನು ಮಾಡಬೇಕಾಗಿದೆ. ನಮಗೆ ಕ್ವಾಂಟಿಟಿ ಆಯಿತು, ಕ್ವಾಲಿಟಿ ಫುಡ್ ಬೇಕಾಗಿದೆ. ಈಗ ನಮ್ಮ ಕ್ವಾಲಿಟಿ ಫುಡ್ ಅಂತಂದರೆ ಆ ಥರ ಈಗ ನಾವು ಆ ಥರ ಈಗ ಎಲ್ಲ ಕಡೆ ಏನಂತಂದರೆ ಜನರಿಗೆ ಅದೊಂದ್ರ ಬಗ್ಗೆ ನಾಲೆಜ್ ಬರ್ತಾಯಿದೆ. ಹಾಗಾಗಿ ಏನಂತಂದರೆ ಇತ್ತೀಚಿನ ದಿನಗಳಲ್ಲಿ ಸರ್ಕಾರದಿಂದ ಆಗಿರ್ಬೋದು ಅಥವಾ ಬೇರೆ ಬೇರೆ ಸಂಘಗಳಿಂದಲೂ ಕೂಡ ಈ ಸಾವಯವ ಕೃಷಿ ಕಡೆ ಸಾಕಷ್ಟು ಗಮನ ಹೋಗ್ತಾ ಇದೆ. ಈ ಒಂದು ಸಂದರ್ಭದಲ್ಲಿ ಏನಪ್ಪ ಅಂತಂದರೆ ಹಾಗಂದ್ರೆ ಸಾವಯವ ಪ್ರಕಾರ ನಾವು ಬೆಳಿಬೇಕಂತಂದರೆ ಸಾಮಾನ್ಯವಾಗಿ ಏನಪ್ಪ ಅಂದರೆ ನಾವು ಹೆಂಡಿ ಗೊಬ್ಬರವನ್ನು ಮಾಡಲೇಬೇಕಾಗುತ್ತೆ. ಪ್ರಾರಂಭಿಕ ಹಂತದಲ್ಲಿ ಅಂದರೆ ಹೆಂಡಿ ಗೊಬ್ಬರ. ಆದರೆ ಇತ್ತೀಚಿನ ದಿನಗಳಲ್ಲಿ ನಮಗೆ ಹೆಂಡಿ ಗೊಬ್ಬರದ ಒಂದು ದೊರೆಯುವಿಕೆ ಭಾಳ ಕಡಿಮೆ ಆಗ್ತದೆ. ಹಾಗಾಗಿ ಏನಂತಂದರೆ ನೀವು ಸಾವಯವ ಕೃಷಿ ಮಾಡ್ತೀರಾ ಅಂತಂದರೆ ಹೆಂಡಿ ಗೊಬ್ಬರ ಉಪಯೋಗ ಮಾಡಲೇಬೇಕು. ಅದು ಇಲ್ಲ ಅಂತಂದರೆ ಅದು ಸಾವಯವ ಕೃಷಿ ಆಗಂಗಿಲ್ಲ. ಸೊ ಹಾಗಾಗಿ ಆದಷ್ಟು ನಿಮಗೆ ಎಷ್ಟು ಸಾಧ್ಯ ಆಗಿದೆ, ಈಗಂತೂ ಕಷ್ಟ ಇದೆ, ನಾವು ಹೆಂಡಿ ಗೊಬ್ಬರ ಉಪಯೋಗ ಮಾಡೋದು ಭಾಳ ಕಷ್ಟ ಇದೆ. ಆದರೂ ನೀವು ಅದು ಹೆಂಗೆ ಇದಾಗುತ್ತೆ ಏನೋ ಗೊತ್ತಿಲ್ಲ, ಬಟ್ ನಾವು ಹೆಂಡಿ ಗೊಬ್ಬರ ಉಪಯೋಗ ಮಾಡಿದ್ರೆ ಮಾತ್ರ ಸಾವಯವ ಕೃಷಿ ಆಗಲಿಕ್ಕೆ ಸಾಧ್ಯ ಇದೆ. ಆದಾಯಿತು. ಆಮೇಲೆ ಏನಂತಂದರೆ ಅದರ ಒಂದು ಉತ್ಪನ್ನಗಳಾದಂಥ ಒಂದು ಈ ಸಗಣಿ ಆಗಿರ್ಬೋದು ಅಥವಾ ಆಕಳ ಗೋಮೂತ್ರವನ್ನು ಉಪಯೋಗ ಮಾಡಿಕೊಂಡು ನಾವು ಈ ಕೃಷಿಯನ್ನು ಮಾಡಬೇಕಾಗಿದೆ. ಆಮೇಲೆ ಈ ಮಣ್ಣಿನಲ್ಲಿ ನಾವು ಹೆಂಡಿ ಗೊಬ್ಬರ ಹಾಕ್ತೇವಲ್ಲ, ಹಾಕೋದ್ರಿಂದ ಏನಾಗ್ತಂದ್ರೆ ಈ ಮಣ್ಣಿನಲ್ಲಿ ಇರ್ತಕ್ಕಂಥ ಜೈವಿಕ ಇಂಗಾಲ ಅಂತ ಕರಿತೀವಿ, ಆರ್ಗ್ಯಾನಿಕ್ ಕಾರ್ಬನ್, ಅದು ಜಾಸ್ತಿ ಆದರೆ ಮಾತ್ರ ಏನಪ್ಪ ಅಂತಂದರೆ ಗಿಡಗಳು ಚೆನ್ನಾಗಿ ಬೆಳಿತಾವೆ. ಆಮೇಲೆ ಏನಂತಂದ್ರೆ ಒಳ್ಳೆ ಇಳುವರಿ ಬರುತ್ತೆ.
ಅದು ಇಲ್ದೇ ನಾವು ಏನಪ್ಪ ಯಾವುದೇ ನಾವು ಅದು ಕಡಿಮೆ ಆತಂತ ತಿಳ್ಕೊಳ್ರಿ ಏನು ಇಳುವರಿನೂ ಸರಿ ಬರೋಂಗಿಲ್ಲ. ಆಮೇಲೆ ಕೀಟ ರೋಗ ಜಾಸ್ತಿ ಆಗ್ತದೆ. ಬರ್ತಾ ಏನಪ್ಪ ಅಂತಂದರೆ ಕೀಟಗಳು ಮತ್ತು ರೋಗಗಳು ಕೂಡ ಜಾಸ್ತಿ ಆಗುತ್ತೆ. ಅವುಗಳನ್ನು ನಿಯಂತ್ರಣ ಮಾಡಲಿಕ್ಕೆ ನಾವು ಔಷಧಗಳು ಇದಾವೆ. ಆದರೆ ಸಾವಯವ ಪದ್ಧತಿಯಲ್ಲಿ ನಾವು ಔಷಧಗಳನ್ನು ತಗೊಂಡಾಗ ಏನಾಗುತ್ತೆ, ಈ ಮತ್ತೆ ಬೇವಿನ ಎಣ್ಣೆಯನ್ನು ಅಥವಾ ಬೇರೆ ಬೇರೆ ಥರದ ಕೆಲವೊಂದಿಷ್ಟು ಈಗ ಸಾವಯವ ಇದು ಏನೋ ಸಂಸ್ಥೆಯಂತ್ರ ಕೆಲವೊಂದಿಷ್ಟು ಈ ಟ್ರೈಕೋಡರ್ಮ ಅಂತ ಹೇಳ್ಕೊಡ್ತಾರೆ, ಸೂಡೋಮೋನಾಸ್, ಅವೆಲ್ಲ ಏನಂತಂದರೆ ಮಣ್ಣಿನೊಳಗೆ ಇದ್ದಿದ್ವಿ. ಅವು ಏನಾಗ್ತಾ ಇದೆ ಅಂತಂದ್ರೆ ಮಣ್ಣಿನಲ್ಲಿ ನಾವು ಗೊಬ್ಬರ ಅವೆಲ್ಲ ಉಪಯೋಗ ಮಾಡಿ ಅವುಗಳ ಸಂಖ್ಯೆ ಕಡಿಮೆ ಆಗಿದೆ. ಅವುಗಳ ಸಂಖ್ಯೆ ಜಾಸ್ತಿ ಮಾಡೋದ್ರಿಂದ ಏನಂತಂದರೆ ನಾವು ಈ ರೋಗ ನಿರೋಧಕ ಶಕ್ತಿಯನ್ನು ನಾವು ಆ ಬೆಳೆಯಲ್ಲಿ ಕೊಡಬೇಕಾಗಿದೆ. ಆ ಒಂದು ಸಂದರ್ಭದಲ್ಲಿ ಈಗ ಏನಾಗ್ತಾ ಇದೆ, ನಮ್ಮ ಬೆಳೆಗೆ ನಾವು ಮೊದಲು ಏನಪ್ಪ ಅಂತಂದ್ರೆ ಆದಷ್ಟು ನಾವು ಈ ಬೇವಿನ ಹಿಂಡಿ ಆಗಿರ್ಬೋದು ಅಥವಾ ಬೇವಿನ ಕಷಾಯವನ್ನು ಉಪಯೋಗ ಮಾಡಿದರೆ ನಾವು ಕೆಲವೊಂದಿಷ್ಟು ಕೀಟಗಳನ್ನು ಉಪಯೋಗ ಕಂಟ್ರೋಲ್ ಮಾಡ್ಬೋದಾಗಿದೆ. ಆದರೆ ಈ ಬೇವಿನ ಎಣ್ಣೆಯನ್ನು ಅಥವಾ ಬೇವಿನ ಮೂಲದ ಔಷಧಗಳನ್ನು ಉಪಯೋಗ ಮಾಡೋದು ಹೆಂಗಂತಂದರೆ ನಾವು ಕೀಟ ಬಂದಾಗ ಉಪಯೋಗ ಮಾಡಿದರೆ ಇದರಿಂದ ಕಂಟ್ರೋಲ್ ಆಗಲ್ಲ. ಇದೇನಂತಂದರೆ ಕೀಟ ಬರೋದಕ್ಕಿಂತ ಮುಂಚೆನೇ ನಾವು ಏನಪ್ಪ ಅಂತಂದರೆ ಇದನ್ನು ನಾವು ನಮ್ಮ ಹೊಲದಲ್ಲಿ ಈ ಬೇವಿನ ಹಿಂಡಿಯನ್ನು ಈ ಸಸಿ ಮಡಿಗೆ ಸಾಮಾನ್ಯವಾಗಿ ಏನಂತಂದ್ರೆ ನಾವು ಬೇವಿನ ಹಿಂಡಿಯನ್ನು ನಮ್ಮ ಸಸಿ ಮಡಿಗೆ ಹಾಕೋದ್ರಿಂದ ಏನಂತಂದರೆ ಈಗ ಮುಂದೆ ಬರ್ತಕ್ಕಂಥ ಗಾಲ್ಮಿಜ್ಜು ನೋಡಿರಿ, ಗಾಲ್ಮಿಜ್ಜು ಈಗ ಲಾಸ್ಟ್ ಟೈಮ್ ಎಷ್ಟು ಯಾರು ಲೇಟಾಗಿ ನೀವು ಬಿತ್ತನೆ ಮಾಡಿದಿರಲ್ಲ ಅಥವಾ ಸಸಿ ಹಚ್ಚಿದಾರಲ್ಲ ಅವರಿಗೆ ಏನಪ್ಪ ಅಂತಂದ್ರೆ ಎಷ್ಟೋ ಈ ಗಾಲ್ಮಿಜ್ಜು ಬಂದು ಎಷ್ಟೋ ಇಳುವರಿ ಕಡಿಮೆ ಆಗಿಬಿಡ್ತು. ಆಮೇಲೆ ಅದು ಏನಪ್ಪ ಅಂತಂದ್ರೆ ಸಸಿ ಮಡಿಗೂ ಕೂಡ ಬಂತದು. ಯಾಕಂತಂದ್ರೆ ಕಟಾವು ಮಾಡಿದ ಮೇಲೆ ಹುಳ ಎಲ್ಲಿ ಹೋಗ್ಬೇಕ್ರಿ, ಅದು ಮತ್ತೆ ಸಸಿ ಮಡಿಗೆ ಬಂದ್ಬಿಡ್ತು. ಹಾಗಾಗಿ ಸಸಿ ಮಡಿಯೊಳಗೂ ಕೂಡ ಎಷ್ಟೊಂದು ಗಾಲ್ಮಿಜ್ಜು ಸಮಸ್ಯೆ ಭಾಳ ಇದಾದ. ಅದಕ್ಕೇನಂತಂದ್ರೆ ಸರ್ವೆ ಮಾಡಿಸಿ ಮತ್ತು ಹೈದರಾಬಾದಿಂದ ಸೈಂಟಿಸ್ಟ್ ಅವ್ರನ್ನೆಲ್ಲ ಕರೆಸಿ ಕೆಲವೊಂದಿಷ್ಟು ಎಲ್ಲ ಪೇಪರ್ನಲ್ಲಿ ಅದ್ರ ಬಗ್ಗೆ ಮಾಹಿತಿ, ಅಂದರೆ ಈಗ ಇಮ್ಮಿಡಿಯೇಟ್ ಕಂಟ್ರೋಲ್ ಮಾಡಬೇಕಪ್ಪ ಅಂತಂದರೆ ಯಾವ ಔಷಧಗಳನ್ನು ಬಳಸಬೇಕು ಅಂಥೇಳಿ ಎಲ್ಲ ಒಂದು ಪೇಪರ್ನಲ್ಲಿ ಕೂಡ ಮಾಹಿತಿಯನ್ನು ಕೊಡಿಸಿದ್ವಿ. ಅದ್ರ ಪ್ರಕಾರ ರೈತರು ಕೂಡ ಸಸಿ ಮಡಿಯೊಳಗೆ ಅದನ್ನು ಯಾವ ಥರ ಕಂಟ್ರೋಲ್ ಮಾಡ್ಬೇಕಂತೇಳಿ ಸಾಕಷ್ಟು ಒಂದು ಸಲ ಇಲ್ಲ 2 ಸಲ ಇಲ್ಲ ಔಷಧಗಳನ್ನು ಸಿಂಪರಣೆ ಮಾಡಿ ಅದನ್ನು ಕಂಟ್ರೋಲ್ ಮಾಡಿ ಇವತ್ತು ಇವ್ರು ಹೇಳ್ದಂಗೆ ಆಲ್ಮೋಸ್ಟ್ ಎಕರೆಗೆ ಎಲ್ಲರೂ ಆಲ್ಮೋಸ್ಟ್ ಅಂದರೆ ಆನ್ ಆನ್ ಎವರೇಜ್ 45ರಿಂದ 50 ಚೀಲ ಏನಪ್ಪ ಅಂತಂದರೆ ಇವತ್ತು ಇಳುವರಿ ಬರಲಿಕ್ಕೆ ಸಾಧ್ಯ ಆಗಿದೆ. ಆದರೆ ನಾವು ಔಷಧಗಳ ಮೇಲೆ ಅವಲಂಬನೆ ಆಗೋದನ್ನು ನಾವು ಕಡಿಮೆ ಮಾಡ್ಕೊತ ಹೋದಲ್ಲಿ ಮಾತ್ರ ಏನಾಗುತ್ತೆ, ಖರ್ಚನ್ನು ಕಡಿಮೆ ಆಗುತ್ತೆ. ಆಮೇಲೆ ನಾವು ಒಳ್ಳೆಯ ರೀತಿಯ ಆಹಾರವನ್ನು ಕೂಡ ಬೆಳಿಬೇಕಾಗುತ್ತೆ. ಸೊ ಅದಕ್ಕೇನಂತಂದರೆ ಈ ನಾನು ಹೇಳಿದ್ನಲ್ಲ ಬೇವಿನ ಮೂಲದ ಒಂದು ಔಷಧಗಳನ್ನು ಬಳಸೋದಾಗಿರ್ಬೋದು. ಮೊದಲು ಏನಂತಂದರೆ ಈ ರೆಸಿಸ್ಟೆಂಟ್ ವೆರೈಟೀಸ್ ಅಂತ ಕರಿತೀವಿ, ನಿರೋಧಕ ತಳಿಗಳನ್ನು ಬಳಸೋದು. ಈಗೇನಂತಂದರೆ ಅದಕ್ಕೆ ಏನಂತಂದರೆ ಈಗ ಕೇಂದ್ರ ಸರ್ಕಾರದವರು ರೈತರಲ್ಲಿ ಇರ್ತಕ್ಕಂಥ ಬೇರೆ ಬೇರೆ ಲೋಕಲ್ ಒಳಗೆ ಏನು ಬೆಳೀತಾರಲ್ಲ ಅಂಥ ತಳಿಗಳನ್ನು ಏನಂತಂದ್ರೆ ತಂದು ರಿಜಿಸ್ಟ್ರೇಷನ್ ಮಾಡಿಸ್ರಿ ಅಂಥೇಳಿ ನಮ್ಮ ಮೀಟಿಂಗ್ ಒಳಗೆಲ್ಲ ಹೇಳ್ತಿರ್ತಾರೆ. ರೈತರ ಕಡೆ ಯಾವ್ಯಾವ ತಳಿ ಇದಾವೆ, ಈಗ ಸರ್ ಹೇಳಿದ್ರು ಚಿತ್ತಿ ಮುತ್ಯಾಲು ನೋಡ್ರಿ, ಅವು ಏನಂತಂದ್ರೆ ಆ ತಳಿ ಒಳಗೆ ಅದರದ್ದೇ ಆದಂಥ ಕೆಲವೊಂದಿಷ್ಟು ಕ್ಯಾರೆಕ್ಟರ್ಸ್ ಇರ್ತಾವೆ. ಈಗ ಸರ್ ಹೇಳಿದರು ಚಿತ್ತಿ ಮುತ್ಯಾಲು ಅದರೊಳಗೆ ಜಿಂಕ್ ಜಾಸ್ತಿ ಅದು. ಅಂಥವು ತಳಿಗಳನ್ನು ಏನು ಮಾಡ್ತಾಯಿದ್ದಾರೆ ಅಂದರೆ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರೆ ಆಲ್ ಓವರ್ ಇಂಡಿಯಾದೊಳಗೆ. ಆ ತಳಿಗಳನ್ನು ಅವು ಏನಂತಂದರೆ ಈ RNR ಇಂಥವೆಲ್ಲ ತಳಿಗಳು ಬಂದ ಮೇಲೆ ಆ ತಳಿಗಳು ಹೋಗ್ಬಿಟ್ಟಿತ್ತು, ಅಂದರೆ ಅವನ್ನ ಯಾರು ಬೆಳೀತಾ ಇದ್ದಿಲ್ಲ. ಈಗ ಅವನ್ನ ಏನಂತಂದ್ರೆ ಕೇಂದ್ರ ಸರ್ಕಾರದವರು ಆ ರೈತರದಲ್ಲಿ ಇರ್ತಕ್ಕಂಥ ತಳಿಗಳನ್ನು ತರಿಸ್ಕೊಂಡು ಅವನ್ನ ರಿಜಿಸ್ಟ್ರೇಷನ್ ಮಾಡಿಸಿ, ಈಗ ಯಾವ ಪರ್ಟಿಕ್ಯುಲರ್ ಯಾವ ಒಂದು ಏರಿಯಾದೊಳಗೆ ಇರ್ತದೆ ಆ ಊರಿನ ಒಂದು ತಳಿಗಳನ್ನು ತರಿಸಿ ಅದನ್ನು ರಿಜಿಸ್ಟ್ರೇಷನ್ ಮಾಡಿಸಿ, ಅಂದರೆ ಅದನ್ನು ಮತ್ತೆ ಬೇರೆದವರು ಯಾರು ಇದು ಮಾಡ್ಲಂಗೆ ರಿಜಿಸ್ಟ್ರೇಷನ್ ಮಾಡಿಸಿ ಅದಕ್ಕೆ ಏನಪ್ಪ ಅಂತಂದ್ರೆ ಅದರಲ್ಲಿ ಇರ್ತಕ್ಕಂಥ ಒಳ್ಳೆಯ ಗುಣವನ್ನು ತಗೊಂಡು ಅದನ್ನು ಅದನ್ನು ಯಾವ ಸಂದರ್ಭದಲ್ಲಿ ಉಪಯೋಗ ಮಾಡಬೇಕು ಅಂಥೇಳಿ ಅದನ್ನು ತಿಳ್ಕೊಂಡು ಅದನ್ನು ಆ ಪಾಪ್ಯುಲರ್ ವೆರೈಟಿಗಳನ್ನು ಬೇರೆ ಬೇರೆ ಕಡೆ ಎಲ್ಲ ಈಗ ಇದು ಜನಪ್ರಿಯ ಮಾಡ್ತಾ ಇದ್ದಾರೆ. ಆಮೇಲೆ ಎಷ್ಟು ಸುಮಾರು ನೋಡಿರಿ ಈಗ ಈಗ ರಿಜಿಸ್ಟ್ರೇಷನ್ ಮಾಡಿಸ್ತಾ ಇದ್ದಾರಲ್ಲ, ಸುಮಾರು 12,000ರಿಂದ 15,000 ತಳಿಗಳನ್ನು ರಿಜಿಸ್ಟ್ರೇಷನ್ ಮಾಡಿಸಿದ್ದಾರೆ. ಅಂದರೆ ಅಷ್ಟು ವೈವಿಧ್ಯವಾದಂಥ ತಳಿಗಳು, ಅಂದರೆ ಅವೆಲ್ಲ ಕೀಟ ನಿರೋಧಕ ರೋಗ ನಿರೋಧಕ ತಳಿಗಳು ಇರ್ತಕ್ಕಂಥ ತಳಿಗಳೇ ಅವು. ಏನಂತಂದರೆ ಇಳುವರಿ ಜಾಸ್ತಿ ಕೊಡೋಂಗಿಲ್ಲ, ಆಮೇಲೆ ಜಾಸ್ತಿ ಹೈಟ್ ಬೆಳೆಯೋದ್ರಿಂದ ಏನಾಗ್ತಾ ಇದೆ ಅಂದರೆ ಅವುಗಳನ್ನು ನಾವು ಯಾರೂ ಬೆಳೀತಾ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ಈಗ ಈ ಜೈವಿಕ ತಂತ್ರಜ್ಞಾನ ಉಪಯೋಗ ಮಾಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಅಂದರೆ ಹೈ ಜಿಂಕ್ ಇರ್ತಕ್ಕಂಥ ತಳಿಯಂತ್ರ ಆ ಜೀನನ್ನು ತೊಗೊಂಡು ನಮ್ಮ ತಳಿಯೊಳಗೆ ಹಾಕ್ಕೊಂಡು ಏನಂತಂದ್ರೆ ಅಂಥ ಕೆಲಸ ಆಗ್ತಾಯಿದೆ. ಬಯೋಟೆಕ್ನಾಲಜಿ ವರ್ಕ್ ಯೂಸ್ ಮಾಡಿಕೊಂಡು ಅದರಲ್ಲಿ ಇರ್ತಕ್ಕಂಥ ಜೀನನ್ನು ನಮ್ಮ ಈಗ ಯಾಕಂತಂದ್ರೆ ನಾವು RNR ಬಿಟ್ಟು ನೀವು ಚಿತ್ತಿ ಮುತ್ಯಾಲು ಬೆಳೀರಿ ಅಂದರೆ ಯಾರೂ ಬೆಳೆಯಂಗಿಲ್ಲ, ಹೌದಿಲ್ಲ ರೀ? ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಈಗ ಇದು ಗಾಲ್ಮಿಜ್ ರೆಸಿಸ್ಟೆಂಟ್ ಅಂತ ಹೇಳಿದ್ರಿ. ಈಗ ನೋಡಿರಿ ಈ ತಳಿಯೊಳಗೆ ಗಾಲ್ಮಿಜ್ ಇದು ಈ ಗಿಡಕ್ಕೆ ಗಾಲ್ಮಿಜ್ ಬರೋಂಗಿಲ್ಲ ಅಂತಂದರೆ ಅಥವಾ ಕನೆಹುಳ ಬರಲ್ಲ ಅಂತಂದರೆ ಇದರೊಳಗೆ ಒಂದು ಏನೋ ಐತಿ, ಯಾವುದೋ ಒಂದು ಜೀನ್ ಐತೆ.
ಆ ಜೀನನ್ನು ಏನು ಮಾಡ್ತಾರೆ ಅಂತಂದ್ರೆ ಕಂಡು ಹಿಡಿದು ಅದನ್ನು ಏನು ಮಾಡ್ತಾರೆ ಅಂದ್ರೆ RNR ತಳಿಗೆ ಹಾಕ್ತಾರೆ. ಹಾಕೋದ್ರಿಂದ ಏನಾಗುತ್ತೆ ಅಂದ್ರೆ RNR ತಳಿ ಗಾಲ್ಮಿಜ್ಜು ಬಂದರೂ ಕೂಡ ಆ ಥರ ಇದು ಅದಕ್ಕೆ ಅಫೆಕ್ಟ್ ಆಗಂಗಿಲ್ಲ. ಹಾಗೆ ಕೆಲವೊಂದಿಷ್ಟು ಸಾಕಷ್ಟು ತಳಿಗಳನ್ನು ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರೆ. ಈಗೆಲ್ಲ ಅದೇ ತಳಿಗಳೇ ಈಗೆಲ್ಲ RNR ಇವೆಲ್ಲ ಬರ್ತಾ ಇದ್ದಾವಲ್ಲ, BPT, ಸೋನಾ ಮಸೂರಿ ಅವೆಲ್ಲ ಬರ್ತಾ ಇದ್ದಲ್ಲ, ಅವಕ್ಕೇನಂತಂದ್ರೆ ರೋಗ ನಿರೋಧಕ ಶಕ್ತಿಯನ್ನು ಹಾಕ್ತಾ ಇದ್ದಾರೆ. ಅದಕ್ಕೆ ಮುಂದೆನೂ ಕೂಡ ನಿಮಗೆ ಗಾಲ್ಮಿಜ್ ರೆಸಿಸ್ಟೆಂಟ್ ಇರ್ತಕ್ಕಂಥ ತಳಿಗಳು ಬಂದೇ ಬರ್ತಾವೆ. ಇನ್ನೊಂದು 1 ವರ್ಷ 2 ವರ್ಷ ಈಗ ನೋಡ್ರಿ, ಈಗ ಹೋದ ವರ್ಷ ಅದು 1-2 ವರ್ಷ ಜಾಸ್ತಿ ಆಗಿರೋದ್ರಿಂದ ನಾವು ತಳಿಗಳನ್ನು ಸ್ಕ್ರೀನ್ ಮಾಡಿದಾಗ ಇದೊಂದು ರೆಸಿಸ್ಟೆಂಟ್ ಅಂತೇಳಿ ಬಂತೀಗ, ಇದೊಂದು ರೆಸಿಸ್ಟೆಂಟ್ ಅಂತೇಳಿ ಬಂತು. ಇದನ್ನು ಏನಂತಂದರೆ ನಮ್ಮ RNR ತಳಿಗೆ ಅದನ್ನು ಒಂದು ಬಯೋಟೆಕ್ನಾಲಜಿ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡೋದು ಒಂದು, ಇಲ್ಲ ಅಂತಂದರೆ ಬ್ಯಾಕ್ ಕ್ರಾಸ್ ಬ್ರೀಡಿಂಗ್, ಅದು ಏನಂದರೆ ಅದೊಂದು ಬ್ಯಾಕ್ ಕ್ರಾಸ್ ಬ್ರೀಡಿಂಗ್ ಅಂತೇಳಿ ಮಾಡಿ ಇದರಲ್ಲಿ ಇರ್ತಕ್ಕಂಥ ಜೀನನ್ನು ಅಥವಾ ಇದರಲ್ಲಿ ಇರ್ತಕ್ಕಂಥ ಗುಣವನ್ನು ನಮ್ಮ RNR ತಳಿಗೆ ಹಾಕಿ ಅದಕ್ಕೆ ಗಾಲ್ಮಿಜ್ ಬರಲಂಗೆ ನೋಡ್ಕೊಳ್ಳುವಂಥ ತಳಿಗಳನ್ನು ಡೆವಲಪ್ ಮಾಡ್ತಾ ಇದ್ದಾರೆ ಸೈಂಟಿಸ್ಟ್ಗಳು. ಅದುವರೆಗೂ ಕೂಡ ನಡೀತಾ ಇದೆ. ಆದರೆ ಏನಪ್ಪ ಅಂತಂದರೆ ನಾವು ತಳಿಗಳನ್ನು ಉಪಯೋಗ ಮಾಡೋದು ಇದು ತಳಿಗಳ ಬಗ್ಗೆ ಆಯಿತು. ಆಮೇಲೆ ಈಗ ನಮ್ಮ ಭೂಮಿಯೊಳಗೆ ಏನಪ್ಪ ಅಂತಂದರೆ ನಾವು ಉಪಯೋಗ ಮಾಡಬೇಕಾದ್ರೆ ಕೀಟ ಮತ್ತು ರೋಗಗಳನ್ನು ನಿಯಂತ್ರಣ ಮಾಡಬೇಕಾದ್ರೆ ಆದಷ್ಟು ಏನಂತಂದ್ರೆ ನಮ್ಮ ಭಾಗದೊಳಗೆ ನೋಡಿರಿ, ಸಾಮಾನ್ಯವಾಗಿ ಇಲ್ಲಿ ಬೇವಿನ ಹಿಂಡಿ ಅಥವಾ ಬೇವಿನ ಗಿಡಗಳು ಸಾಕಷ್ಟು ಇದಾವೆ. ಅದರಿಂದ ಸಿಗ್ತಕ್ಕಂಥ ಔಷಧಿಗಳು ನಮ್ಗೆ ಗೊತ್ತಿದ್ದಾವೆ. ಬೇವಿನ ಎಣ್ಣೆ ಆಗಿರ್ಬೋದು ಅಥವಾ ಬೇವಿನ ಕಷಾಯ ಆಗಿರ್ಬೋದು ಅಥವಾ ಬೇವಿನ ಹಿಂಡಿ ಆಗಿರ್ಬೋದು, ಅವುಗಳನ್ನು ನಾವು ಜಾಸ್ತಿ ಉಪಯೋಗ ಮಾಡಿದಾಗ ನಿಮಗೆ ಈಗ 10 ಎಕರೆ ಇತ್ತಂತಂದ್ರೆ 10 ಎಕರೆಗೂ ಮಾಡಿರಿ ಅಂತ ಹೇಳ್ತಾ ಇಲ್ಲ. ಅಟ್ಲೀಸ್ಟ್ ಸಸಿ ಮಡಿ ಹಂತದೊಳಗೆ, ಸಸಿ ಮಡಿ ಎಷ್ಟು ಭಾಳ ಕಡಿಮೆ ಇರುತ್ತೆ ಅಂಥ ಪರಿಸ್ಥಿತಿ ಒಳಗೆ ಯೂಸ್ ಮಾಡಿ. ಯಾಕಂತಂದರೆ ನೀವು ಸಸಿ ಮಡಿಗೆ ಏನಪ್ಪ ಅಂತಂದ್ರೆ ನೀವು ಬೇವಿನ ಹಿಂಡಿಯನ್ನು ಹಾಕಿದ್ರೆ ಅಂತಂದರೆ ಅದು ಬೇವಿನ ಹಿಂಡಿ ಹಾಕಿದ್ರೆ ಅಂತಂದ್ರೆ ಏನಾಗುತ್ತೆ, ಮುಂದೆ ಬರ್ತಕ್ಕಂಥ ಇದು ಗಾಲ್ಮಿಜ್ ಆಗಿರ್ಬೋದು, ಈ ಕನೆಹುಳ ಅಂತದವಲ್ಲ ಅದಾಗಿರ್ಬೋದು ಅಥವಾ ಕಾಂಡ ಕೊರಕ ಆಗಿರ್ಬೋದು, ಇವು ಏನಂತಂದರೆ ಅವುಗಳ ಸಂಖ್ಯೆನ ನಾವು ಕಡಿಮೆ ಮಾಡ್ಬೋದು. ಯಾಕಂತಂದರೆ ನೀವೇನು ಹಿಂಡಿ ಹಾಕ್ತಿರಲ್ಲ, ಬೇವಿನ ಹಿಂಡಿ, ಅದರೊಳಗೆ ನಿಮಗೆ ಗೊತ್ತಿದ್ದಂಗೆ ಅದರೊಳಗೆ ವಿಷ ಇರುತ್ತೆ. ಆ ವಿಷ ಏನಾಗುತ್ತೆ ಅಂದ್ರೆ ಆ ಗಿಡದೊಳಗೆ ಹೋಗೋದ್ರಿಂದ ಏನಾಗುತ್ತೆ ಅಂತಂದರೆ ಹುಳ ಏನಾಗುತ್ತೆ ಅದನ್ನು ತಿನ್ನಂಗಿಲ್ಲ ಜಾಸ್ತಿ, ಅಥವಾ ಅದರ ಹತ್ರ ಬರಕ್ಕೆ ಹೋಗಂಗಿಲ್ಲ. ಹಾಗಾಗಿ ಏನಂತಂದರೆ ನಾವು ಏನಪ್ಪ ಅಂದರೆ 100% ಕಂಟ್ರೋಲ್ ಮಾಡೋಕ್ಕೆ ಆಗದೇ ಇರ್ಬೋದು. ಆದರೆ ಏನಪ್ಪ ಅಂತಂದ್ರೆ 60 to 70% ನಾವು ಹುಳುಗಳನ್ನು ಏನಪ್ಪ ಅಂತಂದರೆ ಕೇವಲ ಬರೀ ಬೇವಿನ ಹಿಂಡಿಯನ್ನು ಹಾಕೋದ್ರಿಂದ ನಾವು ಕಂಟ್ರೋಲ್ ಮಾಡ್ಬೋದು. ಅದಕ್ಕೆ ಆದಷ್ಟು ಈ ಔಷಧಗಳಿಗೆ ನಾವು ಏನಪ್ಪ ಅಂತಂದರೆ ಸಾಮಾನ್ಯವಾಗಿ ಸಸಿ ಮಡಿಯೊಳಗೆ ಸಾಕಷ್ಟು ಈ ರೀಸೆಂಟ್ ಅಲ್ಟ್ರಾ ಇಂಥ ಔಷಧಗಳನ್ನು ಉಪಯೋಗ ಮಾಡ್ತೇವೆ. ಅದ್ರ ಬದಲು ನೀವು ಏನಂತಂದ್ರೆ ಬೇವಿನ ಹಿಂಡಿಯನ್ನು ಹಾಕಿದ್ರೆ ಅಂತಂದರೆ ಏನಾಗುತ್ತೆ ಅಂತಂದರೆ ಈ ಗಾಲ್ಮಿಜ್ ಆಗಿರ್ಬೋದು ಅಥವಾ ಕಾಂಡ ಕೊರಕ ಆಗಿರ್ಬೋದು, ಈ ಸುಳಿ ಸಾಯ್ತೈತಲ್ಲ ಅಂಥ ಹುಳುಗಳನ್ನು ಕಂಟ್ರೋಲ್ ಮಾಡೋದು. ಡೊಣ್ಣಿ ಹುಳ ಅಂತ ಬರ್ತಾವೆ, ಅಂದರೆ ಇದು ನಾನು ನೆಲದ ಆಯ್ತು, ಈ ಬೇರೆ ಬೆಳೆ ಒಳಗಾದ್ರೆ ಡೊಣ್ಣಿ ಹುಳ ಬರ್ತಾವೆ. ಈ ಕಬ್ಬು ನೀವು ಹಾಕಿದ್ರೆ ಅಂತಂದರೆ ಡೊಣ್ಣಿ ಹುಳ ಅಂಥವೆಲ್ಲ ಬರ್ತಾವೆ. ಅಂಥವನ್ನ ಏನಪ್ಪ ಅಂತಂದ್ರೆ ನಾವು ಕಂಟ್ರೋಲ್ ಮಾಡ್ಬೋದು. ಈಗ ಅದರದ್ದೇ ಏನಂತಂದ್ರೆ ಔಷಧ ಕೂಡ ಇದಾವೆ. ಒಂದು ಕೃಷಿ ಇಲಾಖೆಯಿಂದ ಕೊಡ್ತಾರೆ, ಅವು ಏನಂದ್ರೆ ಸಿಂಥೆಟಿಕ್, ಅಂದರೆ ಅವ್ರನ್ನ ಅಜಾಡಿರಾಕ್ಟಿನ್ ಮಾಲಿಕ್ಯೂಲ್ ತೊಗೊಂಡು ಅದನ್ನು ಇದು ಮಾಡಿರ್ತಾರೆ. ಆದರೆ ನಿಮ್ಮಲ್ಲಿನೇ ನೀವು ಸಾವಯವ ಪದ್ಧತಿ ಒಳಗನೆ ನೀವು ಉಪಯೋಗ ಮಾಡಿಕೊಂಡು ಯೂಸ್ ಮಾಡೋದು ಒಂದು. ಅದಲ್ಲದೆ ಈ ರೋಗಗಳನ್ನು ಕಂಟ್ರೋಲ್ ಮಾಡ್ತಕ್ಕಂಥ ಕೆಲವೊಂದಿಷ್ಟು ಟ್ರೈಕೋಡರ್ಮಾ, ಸುಡಾಮೊನಾಸ್ ಇದಾವೆ, ಅವುಗಳನ್ನು ನೀವು ಉಪಯೋಗ ಮಾಡಿಕೊಂಡು, ಆದರೆ ಇಂಥ ಔಷಧಗಳನ್ನು ಉಪಯೋಗ ಮಾಡಬೇಕಾದ್ರೆ ಇವನ್ನ ಮುಂಜಾಗ್ರತಾ ಕ್ರಮವಾಗಿ ಉಪಯೋಗ ಮಾಡಿದರೆ ಮಾತ್ರ ಅಷ್ಟೇ ಕೆಲಸ ಆಗ್ತವೆ. ನಾವು ಟ್ರೈಕೋಡರ್ಮಾ, ಸುಡಾಮೊನಾಸ್ ಹೊಡೆ ಅಂತ ಹೇಳ್ತೇವಲ್ಲ, ಇವನ್ನ ನೀವು ರೋಗ ಸ್ವಲ್ಪ ಅಲ್ಲೆಲ್ಲರ ಕಾಣಿಸ್ಕೊಂತಂದ್ರೆ ಅಂಥ ಟೈಮ್ನಲ್ಲಿ ಉಪಯೋಗ ಮಾಡಿದ್ರೆ ಮಾತ್ರ ಅದು ಕಂಟ್ರೋಲ್ ಆಗುತ್ತೆ. ರೋಗ ಜಾಸ್ತಿ ಇದ್ದಾಗ ನೀವು ಟ್ರೈಕೋಡರ್ಮಾ, ಸುಡಾಮೊನಾಸ್ ಅಂತ ಹೊಡೆದ್ರೆ ಅಂತಂದ್ರೆ ಅವು ಕಂಟ್ರೋಲ್ ಆಗಂಗಿಲ್ಲ. ಯಾಕಂತಂದ್ರೆ ಅವನ್ನ ನಾವು ಪ್ರಾರಂಭಿಕ ಹಂತದೊಳಗೆ ಉಪಯೋಗ ಮಾಡಿದ್ರೆ ಮಾತ್ರ ಕಂಟ್ರೋಲ್ ಆಗುತ್ತೆ. ನೀವು ಈಗ ರೋಗ ಬಂದ ಮೇಲೆ ನೀವು ಔಷಧ ಅಂಥವು ಸ್ಪ್ರೇ ಮಾಡ್ತಿದ್ರೆ ಕಂಟ್ರೋಲ್ ಮಾಡೋದು ಭಾಳ ಕಷ್ಟ. ಅದಕ್ಕೆ ಮತ್ತೆ ನಾವೇನಪ್ಪ ಅಂತಂದರೆ ಗೆಲಿಲಿಯೋ, ಭೀಮ್ ಅವ್ನು ಹೊಡೆದ್ರೆ ಅವು ರೋಗಗಳು ಕಂಟ್ರೋಲ್ ಆಗ್ತವೆ. ಅದಕ್ಕೆ ಆದಷ್ಟು ಈ ಸಾವಯವ ಕೃಷಿ ಮಾಡಬೇಕಾದ್ರೆ ಏನಪ್ಪ ಅಂತಂದ್ರೆ ಮೊದಲು ನೆಲದಿಂತ್ರನೇ, ಮಣ್ಣಿನಿಂತ್ರನೇ ಏನಪ್ಪ ಅಂತಂದ್ರೆ ನಾವು ಸ್ಟ್ರಾಂಗ್ ಆಗಬೇಕಾಗುತ್ತೆ. ಮಣ್ಣು ಸ್ಟ್ರಾಂಗ್ ಆತಂತಂದ್ರೆ ಗಿಡ ಸ್ಟ್ರಾಂಗ್ ಆಗುತ್ತೆ. ಆ ಗಿಡ ಸ್ಟ್ರಾಂಗ್ ಆತಂತಂದ್ರೆ ಅವಾಗ ರೋಗ ಕೀಟ ಸ್ವಲ್ಪ ಬರೋದು ಕಡಿಮೆ ಆಗುತ್ತೆ. ಅಂದ್ರೆ ಬರಂಗಿಲ್ಲ ಅಂತಲ್ಲ, ಬರ್ತಾವೆ, ಅದರ ಸಂಖ್ಯೆ ಕಡಿಮೆ ಆಗುತ್ತೆ. ಅದಕ್ಕೆ ಆದಷ್ಟು ಪ್ರಾರಂಭಿಕ ಹಂತದಲ್ಲಿ ನೀವು ಉಪಯೋಗ ಮಾಡ್ಕೊಂಡಿದ್ದ ಅದರಲ್ಲಿ ನಾವು ಸಾಕಷ್ಟು ರೋಗ ಮತ್ತು ಕೀಟಗಳನ್ನು ಕಂಟ್ರೋಲ್ ಮಾಡ್ಬೋದು. ಅದೇ ಆದಷ್ಟು ಈ ಬೇವಿನ ಹಿಂಡಿಯನ್ನು, ಯಾಕಂದ್ರೆ ನಮ್ಮ ಭಾಗದೊಳಗೆ ಸಾಮಾನ್ಯವಾಗಿ ಬೇವಿನ ಬೀಜ ಸಾಕಷ್ಟು ಸಿಗ್ತಾವೆ. ಅದರ ಬೇವಿನ ಹಿಂಡಿ ಆಲ್ಮೋಸ್ಟ್ ನೀವೆಲ್ಲ ಉಪಯೋಗ ಮಾಡ್ತಿರ್ಬೋದು ಅನಿಸುತ್ತೆ. ಯಾಕಂದ್ರೆ ಸಾವಯವ ಕೃಷಿಕರು ನೀವು ಆಲ್ಮೋಸ್ಟ್ 10-15 ವರ್ಷ ಆಯ್ತು ಮಾಡಾತು. ಸೊ ಅದನ್ನು ಉಪಯೋಗ ಮಾಡಾತಿರ ಅನಿಸ್ತದೆ. ಮಾಡಾತಿಲ್ಲ ಅಂತಂದ್ರೆ ಸಾಧ್ಯವಾದಷ್ಟು ಮಾಡಿರಿ ಅದನ್ನು.
ಆಮೇಲೆ ನೀವು ಏನು ಈಗ ಅಂತೂ ನಮ್ಮಲ್ಲಿ ನಮ್ಮ ಕೃಷಿ ಸಂಶೋಧನಾ ಕೇಂದ್ರ ಆಗಿರ್ಬೋದು ಅಥವಾ ಸಾವಯವ ಇದರಲ್ಲಿನೂ ಕೂಡ ಈ ಕೀಟಗಳಿಗೆ ಮತ್ತು ರೋಗಗಳಿಗೆ ಮೆಟಾರೈಸಿಯಮ್ ಅಂತಿದೆ, ವಿವೇರಿಯಾ ಅಂತ ಔಷಧಿಗಳು ಇದಾವೆ. ಏನಂತಂದರೆ ಅವನ್ನ ನಾವು ಡೆವಲಪ್ ಮಾಡಿ ನಮ್ಮ ಇದರಿಂದೂ ಕೃಷಿ ಸಂಶೋಧನಾ ಕೇಂದ್ರದಿಂದಲೂ ಮಾರ್ತಾ ಇದ್ದೀವಿ. ಅವನ್ನು ಕೂಡ ನೀವು ಉಪಯೋಗ ಮಾಡಿಕೊಂಡು ಈ ಭತ್ತದಲ್ಲಿ ಬರ್ತಕ್ಕಂಥ ಏನು GPH ಅಂತ ಏನು ದ್ವಾಮಿ ಐತಲ್ಲ ಅದನ್ನು ಕಂಟ್ರೋಲ್ ಮಾಡ್ಬೋದು. ಆಮೇಲೆ ಈ ಕಬ್ಬಿನಲ್ಲಿ ಬರ್ತಕ್ಕಂಥ ಗೊಡ್ಡೆ ಹುಳುಗಳನ್ನು ಕಂಟ್ರೋಲ್ ಮಾಡ್ಬೋದು. ಅವುಗಳನ್ನು ಆದರೆ ಉಪಯೋಗ ಮಾಡೋದು ಹಂತ ಯಾವಾಗ ಅಂತಂದರೆ ಅವು ಮಣ್ಣಲ್ಲೇ ಸೇರಿಸ್ಬೇಕು ಅವನ್ನ, ಅಂದಾಗ ಮಾತ್ರ ಏನಾಗುತ್ತೆ ನಾವು ಕಂಟ್ರೋಲ್ ಮಾಡ್ಬೋದು. ಹುಳ ಬಂದ ಮೇಲೆ ಅವನ್ನ ಸಿಂಪರಣೆ ಮಾಡಿದರೆ ಉಪಯೋಗ ಇಲ್ಲ. ಅದಕ್ಕೆ ಜೈವಿಕ ಗೊಬ್ಬರಗಳು ಜೈವಿಕ ಕೀಟನಾಶಕಗಳು ಅವನ್ನ ಸಾಮಾನ್ಯವಾಗಿ ಇವರು ಸಾಹೇಬರು ಯೂಸ್ ಮಾಡತ್ತಾರೆ. ಈಗ ಅಲ್ಲಿ ನಮ್ಮಲ್ಲಿ ಬಂದು ಒಯ್ತಿರ್ತಾರೆ ಅವರು ಮೆಟರೈಸಿಮ್ ಅಂಥವು ಉಪಯೋಗ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ಈ ಕೀಟಗಳನ್ನಾಗಲಿ ಅಥವಾ ರೋಗಗಳನ್ನು ಚೆನ್ನಾಗಿ ಕಂಟ್ರೋಲ್ ಮಾಡ್ಬೋದು ಅಂತ ಹೇಳ್ತಾ ಇನ್ನೂ ಸರ್ ಮಾತಾಡ್ತಾರೆ. ಅವರು ಸಾಕಷ್ಟು ವಿಷಯಗಳನ್ನು ಹಂಚ್ಕೊಳ್ಳಿಕ್ಕೆ ಇದ್ದಾರೆ. ಇಷ್ಟು ಹೇಳಿ ನಾನು ಒಂದೆರಡು ಮಾತುಗಳನ್ನು ಇಲ್ಲಿಯ ತನಕ ಡಾಕ್ಟರ್ ಸುಜಯ್ ಹುರಳಿ ಅವರು ಕೀಟ ತಜ್ಞರು ಈ ಭತ್ತಕ್ಕೆ ಬರ್ತಕ್ಕಂಥ ಕೀಟಗಳ ಬಗ್ಗೆ ಮತ್ತು ಅದನ್ನು ಯಾವ ರೀತಿ ಮುಂಜಾಗ್ರತೆಯಾಗಿ ನಾವು ಕಂಟ್ರೋಲ್ ಮಾಡ್ಬೋದು ಎಂಬುದರ ವಿಷಯವಾಗಿ ಭಾಳಷ್ಟು ಮಾಹಿತಿಯನ್ನು ಒದಗಿಸಿಕೊಟ್ಟರು. ಅವರಿಗೆ ಅನಂತ ಶರಣಾರ್ಥಿಗಳು. ಈಗ ಇಲ್ಲ